ಓಂ ಮಹಾಪ್ರಾಣದೀಪಂ ಶಿವಂ ಶಿವ ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾದೆ. ಸ್ವಾಮಿಯೇ ಶರಣಮಯ್ಯಪ್ಪ, ಜ್ಯೋತಿ ಸ್ವರೂಪನೇ ಶರಣಮಯ್ಯಪ್ಪ. ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾಗಿ ನಂದಾದೀಪದೊಳು ಮನವನೆ ಮೆರೆದೆ. ಭಕ್ತರ ಕೋರಿಕೆಯ ಅಯ್ಯಪ್ಪ ತೀರಿಸುವ ಪದಗಳ ಹಾಡುತ್ತ ಸೇರೋಣ ಶಬರಿಮಲೆ. ಸ್ವಾಮಿ ಶರಣಂ. ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯುವಂತಹ ಆ ಗುರುವಿನ ಗುರು ಸ್ವಾಮಿ ಅಯ್ಯಪ್ಪನ ಪಾದಾರವಿಂದಗಳಿಗೆ ನಮಿಸುತ್ತಾ, ಅಜ್ಞಾನವನ್ನು ನೀಗಿಸುವಂತಹ ಆ ಜ್ಯೋತಿ ಸ್ವರೂಪನ ಪಾದಗಳಿಗೆ ವಂದಿಸುತ್ತಾ, ಇಂದು ಡಿಸೆಂಬರ್ 3 ಶಬರಿಮಲೆಯಲ್ಲಿ ಮಕರ ಸಂಕ್ರಮದ ಅಂದರೆ ಮಕರ ಮಾಸದ ಮೊದಲನೇ ದಿನ ಆ ಸ್ವಾಮಿ ಅಯ್ಯಪ್ಪ ಜ್ಯೋತಿಯ ರೂಪದಲ್ಲಿ ಬೆಳಕಾಗಿ ನಮ್ಮೆಲ್ಲರ ಬಾಳಿನಲ್ಲಿ ಆಶಾಕಿರಣವಾಗಿ ಮಕರ ಬೆಳಕಾಗಿ ಮಕರ ಜ್ಯೋತಿಯಾಗಿ ನಮಗೆ ದರ್ಶನವನ್ನು ನೀಡ್ತಾರೆ ಎಂಬ ನಂಬಿಕೆಯಲ್ಲಿ ಆ ಭಗವಂತನ ಸನ್ನಿಧಾನದಲ್ಲಿ ಲಕ್ಷಾಂತರ ಮಂದಿ ಅಂದು ಸೇರಿ ಆ ಮಕರ ಜ್ಯೋತಿಯ ದರ್ಶನ, ಮಕರ ಬೆಳಕನ ದರ್ಶನ ಪಡೆಯುತ್ತಾರೆ. ಮತ್ತು ಅದೇ ರೀತಿ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಕಾರ್ತಿಕ ಮಾಸದ ದೀಪ ಅಂದರೆ ಕಾರ್ತಿಕೈ ದೀಪಂ ಎಂಬ ಒಂದು ಹಬ್ಬವನ್ನು ತಮಿಳುನಾಡು ಮತ್ತು ಕೇರಳದಲ್ಲಿ ಆಚರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಆ ಒಂದು ಪಂಚಭೂತಗಳಲ್ಲಿ ಒಂದಾದ ಅಗ್ನಿಯ ಸ್ವರೂಪವಾದಂತಹ ತಿರುವಣ್ಣಾಮಲೆ ಅರುಣಾಚಲೇಶ್ವರನ ಸನ್ನಿಧಾನದಲ್ಲಿ ಕೋಟ್ಯಾಂತರ ಭಕ್ತರು ಆ ಸನ್ನಿಧಾನದ ಆ ದೃಶ್ಯಗಳನ್ನು ಕಾಣಲು ಮನ ಭಕ್ತಿಯಿಂದ ತವಕಿಸಿದಂತಹ ದಿನ ಇಂದು ಕಾರ್ತಿಕ ದೀಪಂ. ಏನಪ್ಪ ಈ ಕಾರ್ತಿಕ ದೀಪಂ ಮತ್ತು ಮಕರ ಬೆಳಕು ಮತ್ತು ದೀಪ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಸಂಕ್ಷಿಪ್ತವಾದ ಮತ್ತು ವಿಚಾರವನ್ನು ತಿಳಿಸುವಂತಹ ಒಂದು ಪ್ರಯತ್ನ. ದೀಪದ ಮಹತ್ವ ಮತ್ತು ಕಾರ್ತಿಕೆ ಮಾಸದಲ್ಲಿ ಆ ತಿರುವಣ್ಣಾಮಲೆಯಲ್ಲಿ ನಡೆಯುವಂತಹ ಅರುಣಾಚಲೇಶ್ವರನ ದೀಪ ಮತ್ತು ನಮ್ಮ ಮಕರ ಸಂಕ್ರಮಣ ದೀಪದ ಆ ಒಂದು ಮಕರ ಜ್ಯೋತಿಯ ವಿಚಾರವನ್ನು ಇಟ್ಕೊಂಡು ದೀಪವನ್ನೇ ಏಕೆ ನಾವು ಬೆಳಗಿ ಆ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಎಂಬ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ. ಆದರೆ ಈ ದೊಡ್ಡ ವಿಚಾರವನ್ನು ತಿಳಿಸುವಂತಹ ಆಧ್ಯಾತ್ಮಿಕ ಪಂಡಿತನು ನಾನಲ್ಲ ಸ್ವಾಮಿ, ನನಗಿಂತ ಕಿರಿಯವನು ಯಾರೂ ಇಲ್ಲ ಎಂಬ ವಿಚಾರವನ್ನು ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ದೀಪದ ವಿಚಾರದಲ್ಲಿ ಕೆಲವೊಂದು ಅನಿಸಿಕೆಗಳು. ಆ ಅನಿಸಿಕೆಗಳನ್ನು ತಿಳಿಸುವುದಕ್ಕೂ ಮೊದಲು ಇಂದು ಡಿಸೆಂಬರ್ 3 ಆ ಒಂದು ಕಾರ್ತಿಕೆ ದೀಪಂ ತಿರುವಣ್ಣಾಮಲೆಯಲ್ಲಿ ಮತ್ತು ಕೆಲವೊಂದು ಮುರುಗನ ಆಲಯಗಳಲ್ಲಿ ಆ ಕಾರ್ತಿಕ ಮಾಸದಂದು ಆ ಭಗವಂತನನ್ನು, ಅದರಲ್ಲೂ ವಿಶೇಷವಾಗಿ ಅಗ್ನಿಯ ಒಂದು ಪ್ರತಿರೂಪವಾಗಿ ಪಂಚಭೂತಗಳಲ್ಲಿ ಒಂದೊಂದು ದೇವಾಲಯಗಳು, ಶಿವನಿಗೆ ಒಂದೊಂದು ದೇವಾಲಯ ಒಂದೊಂದು ಕಡೆ ಇದೆ. ಅದರಲ್ಲಿ ಅಗ್ನಿ, ಆ ಪಂಚಭೂತಗಳಲ್ಲಿ ಒಂದಾದ ಅಗ್ನಿಗೆ ಸಮನಾದಂತಹ ದೇವಾಲಯ ತಿರುವಣ್ಣಾಮಲೆ. ಆ ಬೆಟ್ಟವೇ ಆ ಒಂದು ದೇವರಾಗಿರುವಂತಹ ಮಹೋನ್ನತವಾದ ದೇವಾಲಯ. ಆ ಬೆಟ್ಟದಲ್ಲಿ ಶಿವನೇ ನೆಲೆಸಿದ್ದಾನೆ. ಆ ಒಂದು ಅಗಾಧವಾದ ಪರ್ವತದಲ್ಲಿ ಆ ಅರುಣ ಅಂದರೆ ಕೆಂಪು, ಅಚಲ ಅಂದರೆ ಆ ಅಚಲವಾದ ಬೆಟ್ಟ, ಆ ಕೆಂಪಿನ ಬೆಟ್ಟದಲ್ಲಿ ಆ ಶಿವ ನೆಲೆಸಿದ್ದಾರೆ. ಅಂದರೆ ಆ ಶಿವನ ಆಲಯದಲ್ಲಿ ಇಂದು ಕೋಟ್ಯಾಂತರ ಭಕ್ತರು ನಾವು ಅಲ್ಲಿರಬೇಕು ಅಂದ್ಕೊಳ್ತಾರೆ. ಆದರೆ ಎಷ್ಟು ಲಕ್ಷ ಮಂದಿ ಇದ್ದರು ಅನ್ನೋದನ್ನು ಕೂಡ ಲೆಕ್ಕ ಹಾಕಲಿಕ್ಕೆ ಅಸಾಧ್ಯವಾದಂತಹ ಭಕ್ತ ಸಮೂಹ ಅರುಣಾಚಲೇಶ್ವರನಲ್ಲಿ ತಿರುವಣ್ಣಾಮಲೆಯಲ್ಲಿತ್ತು. ಇಂದು ಸಂಜೆ ಬೆಳಗ್ಗೆ ಭರಣಿ ದೀಪವನ್ನು ಹಚ್ಚಿದ್ರು. ಸಂಜೆ ಆ ಒಂದು ಅಖಂಡ ದೀಪವನ್ನು ಆ ಒಂದು ಪರ್ವತದಲ್ಲಿ ಆ ಬೆಟ್ಟದ ಮೇಲೆ ಹಚ್ಚಿ ಆ ಭಗವಂತ ಜ್ಯೋತಿ ಸ್ವರೂಪನಾಗಿರುವಂತಹ ಆ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಜಗದೀಶ್ವರನಾದ ಆ ಅರುಣಾಚಲೇಶ್ವರನ ಸನ್ನಿಧಾನದಲ್ಲಿ ಕಾರ್ತಿಕ ದೀಪ. ಏತಕ್ಕಾಗಿ ಈ ಕಾರ್ತಿಕ ದೀಪವನ್ನು ಅಲ್ಲಿ ಆಚರಿಸ್ತಾರೆ ಅಂತ ನಾನು ಈಗಾಗಲೇ ಹೇಳದಂತೆ, ಅಲ್ಲಿ ಅಗ್ನಿಯ ಪ್ರತಿರೂಪವಾಗಿರುವಂತಹ ಆ ಕ್ಷೇತ್ರದಲ್ಲಿ ನಾವು ಮೊದಲಿಗೆ ಆ ದೀಪವನ್ನು ಹೇಗೆ ಬೆಳಗ್ತಾರೆ ಅಂದರೆ 2500ಕ್ಕೂ ಹೆಚ್ಚು ಮೀಟರ್ಗಳ ಬಟ್ಟೆಗಳನ್ನು ಸುತ್ತಿ ದೊಡ್ಡದಾದ ಬತ್ತಿಯನ್ನಾಗಿಸಿ ಅದಕ್ಕೆ ತುಪ್ಪವನ್ನು ಸುರಿದು ಆ ತುಪ್ಪದ ಅಖಂಡ ದೀಪವನ್ನು ಇಂದು ಸಂಜೆ ಹಚ್ಚಿರ್ತಾರೆ. ಅದು 11 ದಿನಗಳ ಕಾಲ ಸತತವಾಗಿ ಯಾವುದೇ ಗಾಳಿ ಮಳೆ ಏನೇ ಒಂದು ಅಡೆತಡೆಗಳು ಬಂದರೂ ಕೂಡ ಅಲ್ಲಿ ಹುರಿಯುತ್ತಲೇ ಇರುತ್ತೆ. ಅದನ್ನು ನೋಡಲಿಕ್ಕೆ ಲಕ್ಷಾಂತರ ಭಕ್ತರು ತಿರುವಣ್ಣಾಮಲೆಗೆ ಹರಿದು ಬರ್ತಾರೆ.
ಇದು ಪಂಚಭೂತಗಳಲ್ಲಿ ಒಂದಾದ ಆ ಅಗ್ನಿಯ ಸಮಾನವಾದಂತಹ ಆ ಅರುಣಾಚಲ ಕ್ಷೇತ್ರದ ಸನ್ನಿಧಾನದಲ್ಲಿ. ಅದರಂತೆ ಇಂದು ಶಬರಿಮಲೆಯಲ್ಲೂ ಕೂಡ ಎಲ್ಲ ದೀಪಗಳನ್ನು ಹಚ್ಚಿ ದೀಪದ ಆ ಕಾರ್ತಿಕ ದೀಪವನ್ನು ಒಂದು ಹಚ್ಚಿಸಿರುವ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಾ. ಆ ಒಂದು ಕಾರ್ತಿಕ ದೀಪದ ಆ ಒಂದು ಆನಂದವನ್ನು ಆ ಶಬರಿಮಲೆಯಲ್ಲೂ ಕೂಡ ಮಂಡಲ ಪೂಜೆಯ 17ನೇ ದಿನ, ಅಂದರೆ ಕಾರ್ತಿಕ ಮಾಸದ ಕೃತಿಕಾ ನಕ್ಷತ್ರದ ದಿನದಂದು ಈ ಒಂದು ಕಾರ್ತಿಕ ಮಾಸದಲ್ಲಿ ಆ ಒಂದು ತಿರುವಣ್ಣಾಮಲೆಯಲ್ಲಿ ಆ ಭಗವಂತನ ಆ ಒಂದು ಕಾರ್ತಿಕ ದೀಪವನ್ನು ಆಚರಿಸ್ತಾರೆ. ಕೃತಿಕಾ ನಕ್ಷತ್ರ ಬರಬೇಕು, ಹುಣ್ಣಿಮೆಯ ಆ ಒಂದು ಗಳಿಗೆಯೂ ಕೂಡ ಸೇರಿರಬೇಕು. ಇಂದು ಸಂಜೆಯಿಂದಲೇ ಹುಣ್ಣಿಮೆ ಪ್ರಾರಂಭ ಆಗಿದೆ ಮತ್ತು ಆ ಒಂದು ಕೃತಿಕಾ ನಕ್ಷತ್ರ, ಕಾರ್ತಿಕ ಮಾಸ, ಹುಣ್ಣಿಮೆ ಈ ಮೂರರ ಸಮ್ಮಿಲನದಲ್ಲಿ ಆ ಒಂದು ಪಂಚಾಂಗದ ಅನುಸಾರವಾಗಿ ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ ಕಾರ್ತಿಕ ದೀಪ. ಅದರಂತೆ ಶಬರಿಮಲೆಯಲ್ಲೂ ಕೂಡ ಆ ಒಂದು ಬಾಲಕನಿವನು ಅಲ್ಲಪ್ಪ ಹುಲಿ ಏರಿದ ವೀರ ಅಯ್ಯಪ್ಪ ಆ ಒಂದು ಕ್ಷೇತ್ರದಲ್ಲಿ ಆ ಬೆಳಕನ್ನು ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಎಂದು ದೀಪವನ್ನು ಬೆಳಗಿಸಿ ಆ ಭಗವಂತನ ಸನ್ನಿಧಾನದಲ್ಲಿ ಆ ಒಂದು ಭಗವಂತನಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿದರು. ಇನ್ನು ಈ ದೀಪದ ವಿಚಾರಕ್ಕೆ ನಾವು ಬರುವುದಾದರೆ, ಈ ಒಂದು ಮಕರ ಸಂಕ್ರಮಣ ಕಾಲದಲ್ಲೂ ಕೂಡ ಪೊನ್ನಂಬಲಮೇಡು ಶಬರಿಮಲೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವಂತಹ ಆ ಚಿನ್ನದ ಬೆಟ್ಟ, ಆ ಚಿನ್ನದ ಗಿರಿಯಲ್ಲಿ ಭಗವಂತ ಇದ್ದಂತಹ ಸ್ಥಳದಲ್ಲಿ ಮೊದಲಿಗೆ ಆದಿವಾಸಿಗಳು ಆ ದೀಪವನ್ನು, ಅಖಂಡ ದೀಪವನ್ನು ಬೆಳಗಿಸಿ ಆ ಮಕರ ಜ್ಯೋತಿಯ ದಿನ, ಆ ಮಕರ ಸಂಕ್ರಮಣ ದಿನದಿಂದ ಸ್ವಾಮಿ ಅಯ್ಯಪ್ಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದರು. ಅದರ ಪರಿಪಾಠವಾಗಿ ಈಗ TDB ಅವರು ಕೂಡ ಆ ಒಂದು ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಮಕರ ನಕ್ಷತ್ರ ಮಾತ್ರ ಆ ದಿನವೇ ಬರೋದು, ಅದು ಆಗಸದಲ್ಲಿ ಕಾಣಿಸುತ್ತೆ ಅನ್ನೋದರಲ್ಲಿ ಯಾವುದೇ ಒಂದು ಅನುಮಾನವನ್ನು ಯಾರೂ ಇಟ್ಕೋಬೇಡಿ. ಅದು ಆ ಭಗವಂತನ ಒಂದು ಸಾಕ್ಷಾತ್ಕಾರ ಅನ್ನೋದು ಸತ್ಯ. ಇನ್ನು ದೀಪ ಎಂದಾಗ ನಮ್ಮ ಬಾಳಿನಲ್ಲಿ ನಾವೇನ್ಕೊಳ್ತೀವಿ, ಜಗತ್ತಿಗೆ ಬೆಳಕನ್ನು ಕೊಡುವಂಥದ್ದು ಆ ದೀಪ. ಯಾವುದೇ ಒಂದು ಪೂಜೆಗಳಿರಬಹುದು ಅಥವಾ ಶುಭ ಸಮಾರಂಭಗಳಿರಬಹುದು, ದೀಪವನ್ನು ಬೆಳಗುವುದರ ಮೂಲಕವೇ ಪೂಜೆಯನ್ನು ಸಮರ್ಪಣೆ ಮಾಡ್ತೀವಿ. ಈಗ ನಾವು ಪೂಜೆಯನ್ನು ಮಾಡಿದಾಗ ನಮ್ಮಲ್ಲಿ ಕರ್ಪೂರ ಇಲ್ಲದೇ ಇರಬಹುದು, ಗಂಧದ ಕಡ್ಡಿ ಇಲ್ಲದೇ ಇರಬಹುದು, ಆದರೆ ಪ್ರತಿಯೊಂದು ಪೂಜೆಯಲ್ಲಿ ದೀಪವನ್ನು ಹಚ್ಚಿ ಆ ದೀಪಕ್ಕೆ ನಮಸ್ಕರಿಸಿ ಆ ದೀಪದ ನಮಸ್ಕಾರದಲ್ಲಿ ಆ ಭಗವಂತ ಶಕ್ತಿ ಅಡಗಿದ್ದಾರೆ ಅಂತ ಹೇಳ್ತೀವಿ. ಈಗ ನಮಗೆ ಒಂದು ಕತ್ತಲೆ ಕೋಣೆಯಲ್ಲಿ ಇದ್ದೀವಿ, ನಾವು ಕತ್ತಲಲ್ಲಿ ನಮ್ಮ ಜೀವನ ಇದೆ ಅಂತ ನಾವು ಆ ಕತ್ತಲೆ ಕೋಣೆಯನ್ನು ಭಾವಿಸೋಣ. ಅಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿದ್ರೆ ಎಷ್ಟು ಬೆಳಕು ಬಂದು ನಿಮ್ಮ ಜೀವನದಲ್ಲಿ ಆ ಕತ್ತಲನ್ನು ನಿವಾರಿಸುತ್ತೋ, ಅದೇ ರೀತಿ ಆ ದೀಪವನ್ನು ಹಚ್ಚೋದ್ರಿಂದ ನಮ್ಮಲ್ಲಿರುವ ಅಜ್ಞಾನವೆಲ್ಲ ನೀನು ತೆಗೆದುಕೊಂಡು ನಮಗೆ ಜ್ಞಾನವನ್ನು ಕೊಡುತ್ತಂದೆ ಎಂದು ಆ ಭಗವಂತ ಯಾವುದೇ ದೇವರಲ್ಲಿರಬಹುದು, ಆ ಒಂದು ದೇವರ ಮುಂದೆ ದೀಪವನ್ನು ಹಚ್ತೀವಿ. ಇದು ದೀಪದ ಮಹತ್ವ. ಮತ್ತು ದೀಪವನ್ನು ಬಹಳಷ್ಟು ಸ್ವಾಮಿಗಳು ತಿಳಿಸುವಂತೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತಾರೆ. ಅದರಲ್ಲೂ ಗೋವಿನಿಂದ ಆ ಒಂದು ಸಂಪೂರ್ಣವಾಗಿ ಆ ತಾಯಿ, ಆ ಗೋಮಾತೆ ಎಲ್ಲ ದೈವಿಕ ಅಂಶಗಳನ್ನು ಅಡಗಿಸಿದ್ದಾರೆ. ಗೋಮೂತ್ರವನ್ನು ಕೂಡ ಯಾರು ಮೂತ್ರ ಅನ್ನಲ್ಲ, ಅದು ಗಂಜಲ ಅಂದು ಪವಿತ್ರವಾಗಿ ನಾವು ಅದನ್ನು ಭಾವಿಸ್ತೀವಿ. ಅಂತಹ ಒಂದು ಗೋಮಾತೆಯ ಆ ಒಂದು ಹಸುವಿನ ತುಪ್ಪದಿಂದ ಬರುವಂತಹ, ಹಸುವಿನ ಹಾಲಿನಿಂದ ಮಾಡುವಂತಹ ಈ ತುಪ್ಪದಿಂದ ದೀಪ ಹಚ್ಚಿದರೆ ನಿಮ್ಮಲ್ಲಿ ನಕಾರಾತ್ಮಕ ಅಂಶಗಳು ಮಾಯವಾಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತೆ. ಮತ್ತು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕವಾಗಿಯೂ ಕೂಡ ಈ ತುಪ್ಪದ ದೀಪ ಹಚ್ಚೋದ್ರಿಂದ ಆ ತುಪ್ಪ ನಿಮಗೆ ಗಾಳಿಯಲ್ಲಿ ಆ ಬೆಂಕಿಗೆ ಕರಗಿ ಆ ತುಪ್ಪದ ಆ ಒಂದು ಸುವಾಸನೆ ಎಲ್ಲ ಹರಡಬಹುದು, ಅಥವಾ ತುಪ್ಪ ತುಂಡಾಗಿ ಎಲ್ಲ ನಿಮ್ಮಲ್ಲಿರುವಂತಹ ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳು, ವೈರಸ್ಗಳು ಅದರಿಂದ ನಾಶ ಆಗುತ್ತೆ ಅನ್ನೋ ಒಂದು ವೈಜ್ಞಾನಿಕ ನಿಲುವು ಕೂಡ ಈ ದೀಪ ಹಚ್ಚುವುದರಿಂದ ಇದೆ. ಏನಪ್ಪ ಕಾರ್ತಿಕ ದೀಪ ಅಂದರು, ಮಕರ ಜ್ಯೋತಿ ಅಂದರು, ಈಗ ದೀಪ ಅಂತ ಹೋಗ್ತಾ ಇದ್ದಾರೆ ಅಂದರೆ ನಮ್ಮ ತಿಳುವಳಿಕೆಗೆ ತಿಳಿದಷ್ಟು ವಿಚಾರವನ್ನು ಮಾತ್ರ ತಿಳಿಸ್ತಾ ಇದ್ದೀವಿ ಸ್ವಾಮಿ. ದೀಪ ಎಂದರೆ ಬೆಳಕನ್ನು ಕೊಡುವಂಥದ್ದು. ಅಜ್ಞಾನವನ್ನು ನೀಗಿಸುವಂತಹ ಆ ದೀಪವನ್ನು ಹಚ್ಚಲು ಒಂದು ದೀಪ ಬೇಕು, ದೀಪಕ್ಕೆ ತುಪ್ಪ ಬೇಕು. ತುಪ್ಪವನ್ನು ಹಚ್ಚಲಿಕ್ಕಾಗದವರು ಎಣ್ಣೆಯಿಂದಲೂ ಹಚ್ಚುತ್ತಾರೆ, ಅದರಲ್ಲಿ ಎಳ್ಳೆಣ್ಣೆ ಹಚ್ಚಿದರೆ ಶ್ರೇಷ್ಠ ಅಂತಾರೆ. ಬತ್ತಿ ಬೇಕು. ಈಗ ಬತ್ತಿ ಸುಟ್ಟು ಎಣ್ಣೆ ಅಥವಾ ತುಪ್ಪ ಕಡಿಮೆಯಾಗಿ ಆ ಬೆಳಕು ನಮಗೆ ಬರುತ್ತೆ. ಈಗ ಮನುಷ್ಯ ಇದರಿಂದ ಏನು ತಿಳ್ಕೋಬೇಕು, ನೀನು ನಿನ್ನಲ್ಲಿರುವಂತಹ ಕೆಟ್ಟ ಗುಣಗಳೆಲ್ಲ ಸುಟ್ಟು ನಿನ್ನಲ್ಲಿರುವಂತಹ ಒಳ್ಳೆಯ ಗುಣಗಳನ್ನು ಜಗತ್ತಿಗೆ ಪ್ರದರ್ಶಿಸಿ, ಆ ಒಳ್ಳೆಯತನವನ್ನು ಪ್ರದರ್ಶಿಸಿ ಜಗತ್ತಿಗೆ ಮಾದರಿಯಾಗಿ ಬದುಕಿದಾಗ ನಿನ್ನಿಂದಲೂ ಕೂಡ ಬೆಳಕನ್ನು ನೀಡಲಿಕ್ಕೆ ಸಾಧ್ಯ. ಅಂದರೆ ಏನು ಬೆಳಕಂದರೆ ನಾವು ದೀಪದ ರೀತಿ ಬೆಳಕಾಗಲ್ಲ, ಒಬ್ಬರಿಗೆ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಮಾದರಿಯಾಗಿ ಬಾಳಬಹುದು ಅನ್ನೋದಕ್ಕೆ ನಮ್ಮ ದೇಹವನ್ನು ಸವಿಸಿ, ನಮ್ಮ ದೇಹದಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ನಾವು ಕೈಬಿಟ್ಟು ಆ ಒಂದು ತುಪ್ಪ ಯಾವ ರೀತಿ ಕರಗುತ್ತೋ, ಆ ಬತ್ತಿ ಯಾವ ರೀತಿ ಸುಡುತ್ತೋ ಆ ರೀತಿ ನಮ್ಮನ್ನು ನಾವು ದಂಡಿಸಿಕೊಂಡು ನಮ್ಮ ಜೀವನದಲ್ಲಿ
ನಮ್ಮ ಜೀವನ ಕ್ರಮಕ್ಕೆ ಅನುಸಾರವಾಗಿ ನಡೆಯಬೇಕು ಅನ್ನೋದು ಈ ದೀಪದ ತಾತ್ಪರ್ಯ. ದೀಪ ಬೆಳಕು ಅಂದರೆ ಜ್ಞಾನ ಅಂತ ನಾವು ಆಗಲೇ ಅಂದ್ಕೊಂಡಿದ್ದೀವಿ. ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿಸುವಂತಹ ಆ ಶಬರಿಗಿರಿಯ ಯಾತ್ರೆ ಇರಬಹುದು, ಯಾವುದೇ ದೇವಾಲಯದಲ್ಲಿರಬಹುದು, ದೀಪವಿಲ್ಲದ ಪೂಜೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇಲ್ಲ. ಒಂದು ವಿಶೇಷವಾದ ಒಂದು ಸಭೆ ಸಮಾರಂಭಗಳಲ್ಲಿ ಆ ಸಭೆಯನ್ನು ಉದ್ಘಾಟನೆ ಮಾಡೋದಾಗಲಿ, ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇರಲಿ, ಯಾವುದೇ ಕಚೇರಿಯ ಉದ್ಘಾಟನೆ ಸಮಾರಂಭದಲ್ಲಿರ್ಬೋದು, ದೀಪವನ್ನು ಬೆಳಗಿಸಿದ ನಂತರವೇ ಎಲ್ಲ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಅಂದರೆ ಅದು ನಮಗೆ ನಾಂದಿ, ನಮ್ಮ ಜೀವನಕ್ಕೆ ನಾಂದಿ. ಹುಟ್ಟಿದಾಗಲೂ ಕೂಡ ಆ ನಾಮಕರಣದ ಸಂದರ್ಭದಲ್ಲಿ ಅಥವಾ 16ನೇ ದಿನಕ್ಕೆ ಏನು ಮಾಡ್ತಾರೆ, ಆಗ ದೀಪ ಹಚ್ಚಿ ಮೊದಲಿಗೆ ನಿಮ್ಮ ಇಲ್ಲಿಂದ ಶುಭ ಆಗ್ತು ಅಂತಾರೆ. ಮತ್ತು ನಮ್ಮ ಅಂತ್ಯಕಾಲದಲ್ಲೂ ಕೂಡ ನಮ್ಮ ದೇಹವನ್ನು ಆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋದಾಗಲೂ ಕೂಡ ಮನೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಬಿಡುತ್ತಾರೆ. ಇದು ಆ ದೀಪದ ಮಹತ್ವವನ್ನು ತಿಳಿಸುವಂತಹ ಮಹಾನುಭಾವ ನಾನಂತೂ ಖಂಡಿತ ಅಲ್ಲ ಸ್ವಾಮಿ. ನನ್ನ ವಿವೇಚನೆಗೆ ಏನು ತಿಳಿಯುತ್ತೋ ಅಷ್ಟನ್ನು ತಿಳಿಸ್ತಾ ಇದ್ದೀನಿ. ಆದ್ದರಿಂದ ದೀಪ ಆ ಬತ್ತಿ ಹೇಗೆ ಸುಡುತ್ತೋ ಹಾಗೆ ನಮ್ಮ ದೇಹವನ್ನು ದಂಡಿಸಿ ನಮ್ಮ ಜೀವನದಲ್ಲಿ ಸಾರ್ಥಕತೆ ಮಾಡ್ಕೋಬೇಕು. ಈಗ ತಾವೀಗ ನೋಡ್ತಾ ಇರುವಂತಹ ಇಂದಿನ ದೃಶ್ಯಗಳು ತಿರುವಣ್ಣಾಮಲೆಯನ ಕಾರ್ತಿಕ ದೀಪಂ. ಈ ಒಂದು ದಿನಕ್ಕೆ ಕೋಟ್ಯಾಂತರ ಭಕ್ತರು ಕಾಯ್ತಾ ಇರ್ತಾರೆ. ಹಾಗೆ ಶಬರಿಮಲೆಯಲ್ಲಿ ಸ್ವಾಮಿ ಅಯ್ಯಪ್ಪನನ್ನು ಕಾಣಬೇಕಾದರೆ ಆ ಮಕರ ಜ್ಯೋತಿಯ ದಿನವೇ ಕಾಣಬೇಕು. ಜ್ಯೋತಿಯ ರೂಪದಲ್ಲಿ ಬಂದು ನಮಗೆ ಭಕ್ತಿಯಿಂದ ಅರಸ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಅದೇ ರೀತಿ ಪ್ರತಿಯೊಂದು ಪೂಜೆಯಲ್ಲಿ ದೀಪವನ್ನು ಹಚ್ತಾರೆ. ದೀಪವನ್ನು ಮುಂಜಾನೆ ಮತ್ತು ಮುಸ್ಸಂಜೆ, ಆ ಸೂರ್ಯೋದಯಕ್ಕೂ ಮೊದಲು ಸೂರ್ಯೋದಯದ ನಂತರವೂ ಕೂಡ ಎಲ್ಲ ನಮ್ಮ ಸ್ವಾಮಿ ಅಯ್ಯಪ್ಪನ ಪೂಜೆಯಲ್ಲಿ ನಾವು ಮಾಡ್ತೀವಿ. ಆದರೆ ಮನೆಯಲ್ಲಿ ನಮ್ಮ ಗೃಹಲಕ್ಷ್ಮಿಯರು, ನಮ್ಮ ತಾಯಂದಿರು, ನಮ್ಮ ಸಹೋದರಿಯರು, ನಮ್ಮ ಶ್ರೀಮತಿಯ ತಾಯಿಯವರು ಅವರೆಲ್ಲರೂ ಕೂಡ ದೀಪ ಹಚ್ತಾರೆ. ಅಂದರೆ ನಾವು ಒಂದು ಮಾತನ್ನು ನಮ್ಮ ಹಿರಿಯರು ಹೇಳ್ತಾರೆ, ನಮ್ಮ ಮನೆ ಬೆಳಗುವ ಸೊಸೆ, ನಮ್ಮ ಮನೆ ಬೆಳಗುವ ಮಗಳು, ಇವರು ನಮ್ಮ ನಂದಾದೀಪ ಅಂತ. ಅಷ್ಟರ ಮಟ್ಟಿಗೆ ಸ್ತ್ರೀಯರಿಗೆ ಆ ದೀಪವನ್ನು ಬೆಳಗಿಸುವಂತಹ ಮಹಾಶಕ್ತಿಯನ್ನು ಆ ಭಗವಂತ ಕೊಟ್ಟಿದ್ದಾರೆ. ಅಂದಮೇಲೆ ಮನೆಯಲ್ಲಿ ಸ್ತ್ರೀಯರು ನಗುತ್ತಾ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇದ್ದರೆ ಆ ಮನೆ ನಂದ ಗೋಕುಲವಾಗಿರುತ್ತದೆ ಎಂಬುದಕ್ಕೆ ಆ ದೀಪವನ್ನು ಬೆಳಗುವಂತಹ ಮಹಾ ಒಂದು ಕಾರ್ಯವನ್ನು ನಾವು ಸಾಮಾನ್ಯವಾಗಿ 100ಕ್ಕೆ 99% ಹೆಣ್ಣು ಮಕ್ಕಳೇ ಎಲ್ಲರ ಮನೆಯಲ್ಲೂ ಪೂಜೆ ಮಾಡ್ತಾರೆ. ಗಂಡು ಮಕ್ಕಳು ಮಾಡಿದರೆ ತಪ್ಪಿಲ್ಲ. ಆದರೆ ಆ ಒಂದು ಮನೆಯ ಆ ಒಂದು ಸಂಪೂರ್ಣವಾದ ಅಲ್ಲಿ ಶಾಂತಿಯಿಂದ ಮನೆಯಲ್ಲಿ ಸೌಹಾರ್ದತೆಯಿಂದ ಇರಬೇಕಾದ್ರೆ ಆ ಮನೆಯ ಗೃಹಲಕ್ಷ್ಮಿ ಸದಾ ನಗುತ್ತಾ ಮನೆಯಲ್ಲಿ ಆ ಒಂದು ಕೈಗಳಿಗೆ ಬಳೆಯನ್ನು ತರಿಸ್ಕೊಂಡು ಕುಂಕುಮವನ್ನು ಇಟ್ಕೊಂಡು ಓಡಾಡುತ್ತಾ ದೀಪ ಹಚ್ಕೊಂಡು ಸಂತೋಷದಿಂದಿದ್ದರೆ ಮನೆಯಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತೆ. ಮತ್ತು ಆ ದೀಪ ಎಂಬುದು ಒಂದು ಪದ, ಆ ದೀಪ ಜ್ಯೋತಿ, ಈ ಎರಡೂ ಪದಗಳನ್ನು ನೀವು ಯಾವ ಒಬ್ಬ ಗಂಡಸಿಗೆ ಆ ಹೆಸರನ್ನು ಇಟ್ಟಿಲ್ಲ. ಅದನ್ನು ನಮ್ಮ ಮಾತೃಶಕ್ತಿಗಳಿಗೆ ಆ ಹೆಸರನ್ನು ಇಡ್ತೀವಿ. ದೀಪಕ್ ಅಂತ ಹೇಳ್ತೀವಿ. ಆದರೆ ದೀಪ ಮತ್ತು ಜ್ಯೋತಿ ಪ್ರಕಾಶ್ ಅಂತ ಬೇಕಾದರೆ ಗಂಡಸರು ಇಟ್ಕೋಬೋದು. ಆದರೆ ಜ್ಯೋತಿ ಅನ್ನೋ ಒಂದು ಹೆಸರು ಹೆಣ್ಣಿಗೆ ಇರುತ್ತೆ. ಅಂದರೆ ನಾನು ಇಲ್ಲಿ ಗಂಡು ಹೆಣ್ಣು ಭೇದ ಮಾಡ್ತಾ ಇಲ್ಲ ಸ್ವಾಮಿ. ಮನೆಯಲ್ಲಿ ಆ ಒಂದು ವಾತಾವರಣ ಇದ್ದರೆ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ಇದನ್ನೇ ನಾವು ಶಬರಿಮಲೆಯ ವ್ರತಾಚರಣೆಗೂ ನಾವು ತೆಗೆದುಕೊಂಡು ಹೋದರೆ ಬೆಳಗ್ಗೆ ಸಂಜೆ ದೀಪ ಹಚ್ಚಿ ಗಂಡಸರು ಅಥವಾ ವ್ರತಧಾರಿಗಳು ಯಾರಿರ್ತೀವೋ ಅವರು ವ್ರತ ಮಾಡಿ ಮನೆಯಲ್ಲೆಲ್ಲ ಆ ಒಂದು ದೈವಿಕವಾದ ವಾತಾವರಣ ಇದ್ದಾಗ ಸದಾ ಆನಂದ ಮನಸ್ಸಿನಲ್ಲಿರುತ್ತೆ. ಆ ಭಗವಂತ ಕೊಟ್ಟಿರುವಂಥ ಬೆಳಕನ್ನು ನಾವು ಹಚ್ಚಿ ದೇವರಿಗೆ ದೀಪ ಹಚ್ತೀವಿ ಅಂತ ಹೇಳ್ತೀವಿ, ಆದರೆ ಅದು ವಾಸ್ತವ. ಆದರೆ ಆ ದೀಪದಿಂದ ಹೆಚ್ಚಿನ ಲಾಭ ನಮಗೆ ಅನ್ನೋದು ಸತ್ಯ. ದೀಪ ಹಚ್ಚಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಎಲ್ಲಿಲ್ಲದಂತಹ ಒಂದು ಆಧ್ಯಾತ್ಮಿಕ ಭಾವನೆ ಮತ್ತು ಮನಸ್ಸಿಗೆ ಆನಂದವನ್ನು ಆ ಬೆಳಕನ್ನು ನಿಮಗೆ ಬೆಳಕಿಂದ ಕೊಡುತ್ತೆ. ಈಗ ಕತ್ತಲಲ್ಲಿರುತ್ತೆ, ಆ ಬೆಳಕನ್ನು ದೀಪ ಹಚ್ಚಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಭಾವನೆ ಇಲ್ಲದೆ ಆ ದೀಪವನ್ನೇ ನೋಡ್ತಾ ಇದ್ದರೆ ನಿಮಗೆ ಮನಸ್ಸಿದ್ದಂತೆ ಮಹಾದೇವ ಅಂತೆ ಸ್ವಾಮಿ ಅಯ್ಯಪ್ಪ ಕಾಣಿಸ್ತಾರೆ, ಚಾಮುಂಡೇಶ್ವರಿ ಕಾಣಿಸ್ತಾರೆ, ಮಹಾಲಕ್ಷ್ಮಿ ಕಾಣಿಸ್ತಾರೆ, ಕಾಶಿ ವಿಶ್ವನಾಥ ಕಾಣಿಸ್ತಾರೆ. ಈಗ ನಿಮ್ಮ ಆರಾಧ್ಯ ದೈವ, ನಿಮ್ಮ ಮನಸ್ಸಿಗೆ ಎಲ್ಲ ದೈವನೂ ಒಂದೇ, ಆ ದೈವವನ್ನು ದೀಪದಲ್ಲಿ ನೋಡ್ಬೋದು. ಅಂಥ ದೀಪವನ್ನು ಬೆಳಗುವಂತಹ ಈ ಮಹೋನ್ನತವಾದ ಕಾರ್ತಿಕ ದೀಪ ಮತ್ತು ಮಕರ ಜ್ಯೋತಿಯ ದಿನ ನಾವು ದೀಪದಲ್ಲೇ ಆ ಭಗವಂತನನ್ನು ಕಾಣುವಂತಹ ಮಹಾ ಸನಾತನ ಹಿಂದೂ ಧರ್ಮದ ನಮ್ಮ ಈ ಶಕ್ತಿ ಪಂಚಭೂತಗಳಿಗೆ ಒಂದಾದಂತಹ ಆ ಪಂಚಭೂತಗಳಿಂದಲೇ ತಯಾರಾಗುವಂತಹ ದೀಪ. ಇಲ್ಲಿ ಪಂಚಭೂತಗಳಿಗೆ ದೀಪ ಹೇಗೆ ತಯಾರಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯನ್ನು ಗುರು ಹಿರಿಯರು ತಿಳಿಸ್ಕೊಟ್ಟಿರೋದು. ಮಣ್ಣಿನ ದೀಪ ಆ ಪಂಚಭೂತಕ್ಕೆ ಸಮಾನ ಅಂತ ಹೇಳ್ತಾರೆ. ಯಾಕೆ ಅಂದರೆ ಆ ಮಣ್ಣನ್ನು ನೀರಿನಿಂದ ಕಲಿಸ್ತಾರೆ, ಅಲ್ಲಿ ಭೂಮಿ ಮತ್ತು ನೀರು ಬರುತ್ತೆ. ಧೂಪ ಅಂದರೆ ಅದಕ್ಕೆ ಹೊಗೆ ಕೊಟ್ಟು
ಮತ್ತು ಅದಕ್ಕೆ ಗಾಳಿಯಿಂದ ಅದನ್ನು ಒಣಗಿಸಿ ಅಲ್ಲಿ ನಿಮಗೆ ಆ ಪಂಚಭೂತಗಳಲ್ಲಿ ಒಂದಾದಂತಹ ಗಗನ, ಆಕಾಶ ಮತ್ತು ಆ ಒಂದು ಗಾಳಿ ಅದು ಬರುತ್ತೆ. ಮತ್ತು ಅದನ್ನು ಸುಟ್ಟು ದೀಪ ಮಾಡ್ತಾರೆ. ಅಲ್ಲಿ ಅಗ್ನಿ. ಈ ಪಂಚಭೂತಗಳಿಂದ ವಿಲೀನವಾದಂತಹ ಆ ಮಣ್ಣಿನ ದೀಪವನ್ನೇ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ವ್ರತಾಚರಣೆಗೆ ಹೋಗುವ ಮೊದಲು ನೀವು ಮನೆಯಲ್ಲಿ ದೀಪವನ್ನು ಹಚ್ಚಿ ಹೋಗಿ ಅಂತ ಹೇಳ್ತಾರೆ. ಮಣ್ಣಿನ ದೊಡ್ಡ ದೀಪವನ್ನು, ಅದರಲ್ಲಿ ಪಂಚಭೂತಗಳ ಒಡೆಯನಿಗೆ ನೀವು ನಮಿಸಿ ಹೋಗ್ತಾ ಇದ್ದೀರಾ ಅನ್ನೋ ತಾತ್ಪರ್ಯವೂ ಕೂಡ ಅಡಗಿರ್ಬೋದಲ್ವೇ ಸ್ವಾಮಿ. ಎಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡು ಹೋದಕ್ಲಷ್ಟು ಕೂಡ ಅದರ ಆಳಕ್ಕೆ ಹೋದಾಗ ಆ ಭಗವಂತನ ವಿಚಾರಧಾರೆ ಇರಬಹುದು, ಆ ಬೆಳಕನ್ನು ಕೊಡುವಂತಹ ದೀಪದ ವಿಚಾರವಿರ್ಬೋದು. ನಮಗೆ ಖಂಡಿತವಾಗಿ ಅದರ ಬಗ್ಗೆ ABCD ಗೊತ್ತಿಲ್ಲ ಸ್ವಾಮಿ. ಎಲ್ಲೋ ನಿಮ್ಮಿಂದ ತಿಳಿದುಕೊಂಡಂತಹ ಗುರು ಹಿರಿಯರಿಂದ ತಿಳಿದುಕೊಂಡಂತಹ ಓದಿದ ವಿಚಾರಗಳನ್ನು ತಿಳಿಸುವ ಪ್ರಮೇಯದಲ್ಲಿ ಯಾವುದಾದ್ರೂ ತಪ್ಪಾಗಿದ್ದರೆ ದಯಮಾಡಿ ತಿದ್ದಿ ತೀಡಿ. ಯಾಕೆಂದರೆ ನನಗಿಂತ ಕಿರಿಯವರು ಯಾರಿಗಿಲ್ಲ. TS ಕಣ್ಣನ್, ರಾಮನಗರ. ಕಾರ್ತಿಕ ಮಾಸದ ಈ ಒಂದು ಹುಣ್ಣಿಮೆಯ ದಿನದಂದು ಕೃತಿಕಾ ನಕ್ಷತ್ರ ಮತ್ತು ಹುಣ್ಣಿಮೆ ಮತ್ತು ಕಾರ್ತಿಕ ಮಾಸ ಈ ಮೂರೂ ಒಂದು ಸಮಾಗಮದ ಸಮಯದಲ್ಲಿ ತಿರುವಣ್ಣಾಮಲೆಯಲ್ಲಿ ಓಂ ಅರುಣಾಚಲೇಶ್ವರಾಯ ಎಂಬ ಶರಣುಘೋಷ ಎತ್ತ ನೋಡಿದರೂ ಕೂಡ ಅರುಣಾಚಲೇಶ್ವರನಿಗೆ ನಮೋ ನಮಃ ಎಂಬ ಆ ಒಂದು ದೈವಿಕ ಸ್ಥಳದಲ್ಲಿ ಮಹಾ ಅನ್ನದಾನಗಳು ನಡೀತಾ ಇರುತ್ತೆ. ಆ ಅನ್ನದಾನದ ಒಂದು ವೈಭವವನ್ನು ಕಂಡು 11 ದಿನಗಳ ಕಾಲ ಆ ಅಖಂಡ ದೀಪ ಉರಿತಾ ಇರುತ್ತೆ. ಆ ಅಖಂಡ ದೀಪ ನಮ್ಮ ಮನಸ್ಸಿನಲ್ಲಿಯೂ ನಾವು ಬೆಳಗಿಸಿಕೊಳ್ಳಬೇಕು. ನಮ್ಮ ಮನಸ್ಸಿನ ಒಳಗೆ ಜ್ಯೋತಿ ಬೆಳಗಬೇಕು ಅನ್ನೋದಕ್ಕೆ ಈ ಕಠಿಣವಾದ ವ್ರತವನ್ನು ಬಹಳ ಆನಂದದಿಂದ ಮಾಡ್ತಾ ಇರುವಂಥ 48 ದಿನಗಳ ವ್ರತವನ್ನು ಆಚರಿಸಿದಾಗ ನಿಮ್ಮ ಮನಸ್ಸಿನಲ್ಲೂ ಕೂಡ ಜ್ಯೋತಿ ಮೂಡುತ್ತೆ. ಆ ಜ್ಯೋತಿ ಮೂಡಿದಾಗ ನಾನು ಎಂಬ ಆ ಎಣ್ಣೆ ಬತ್ತಿಯನ್ನು ಸುಟ್ಟು ಆ ನಾವು, ನಮ್ಮದು, ಎಲ್ಲ ನಾವುಗಳೆಲ್ಲ ಒಂದೇ ಎಂಬ ಆ ದೀಪವನ್ನು ಬೆಳಗಿ ನಾವೆಲ್ಲರೂ ಒಂದು ಸೌಹಾರ್ದವಾದ ವಾತಾವರಣದಲ್ಲಿ ಬದುಕಿದರೆ ಅದು ಆ ಭಗವಂತನಿಗೆ, ಆ ತತ್ವಮಸಿಗೆ ಸಲ್ಲಿಸಬಹುದಾದಂತಹ ದೊಡ್ಡ ನಮಸ್ಕಾರಗಳು ಎಂಬ ಭಾವನೆಯಲ್ಲಿ ತಿಳಿಸುತ್ತಾ, ನಾನೆಂಬ ಅಹಂಕಾರವನ್ನು ಸುಟ್ಟು, ನಾನೆಂಬ ಆ ಒಂದು ತಿಮಿರನ್ನು ಸುಟ್ಟು ಆ ಭಗವಂತ ಜ್ಯೋತಿಯ ರೂಪದಲ್ಲಿ ಭಕ್ತಿಗೆ ಬೆಳಕಾಗಿ ಆ ಬೆಳಗುತ್ತಿದೆ ನೋಡಲ್ಲಿ ಜ್ಯೋತಿ ಅಂತ ನಾವೇನು ಆಡ್ತೀವಿ, ಬೆಳಗುತ್ತಿದೆ ನೋಡ ನಮ್ಮಲ್ಲಿ ಜ್ಯೋತಿ ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರಲಿ. ಈ ಒಂದು ವಿಶೇಷವಾದ ಕಾರ್ತಿಕ ದೀಪದ ದೃಶ್ಯಗಳನ್ನು ಶಬರಿಮಲೆಯಲ್ಲಿಯೂ ಕೂಡ ದೀಪ ಹಚ್ಚಿ ಆ ಕಾರ್ತಿಕ ದೀಪೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ತಮ್ಮ ಮನೆಗಳಲ್ಲಿ ದೀಪ ಹಚ್ಚುವುದರ ಜೊತೆಗೆ ತಮ್ಮ ಮನಗಳಲ್ಲಿ ದೀಪವನ್ನು ಬೆಳಗಿ ದೀಪದ ಬೆಳಕನ್ನು ನಾವು ಬೆಳಕು ಅಂದರೆ ಆ ಒಂದು ಕತ್ತಲಿನಿಂದ ಬೆಳಕನ್ನು ತೋರಿಸುವುದಷ್ಟೇ ಅಲ್ಲದ ಅಜ್ಞಾನದಿಂದ ಜ್ಞಾನದತ್ತ ಮತ್ತು ನಮ್ಮ ಒಂದು ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಆ ದೀಪ ಎಲ್ಲರ ಬಾಳಲ್ಲಿ ಬೆಳಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕಾರ್ತಿಕ ದೀಪೋತ್ಸವದ ಮತ್ತು ಮಕರ ಸಂಕ್ರಮಣ ದೀಪಾವಳಿಯ ಈ ಒಂದು ವಿಶೇಷವಾದ ವಿವರಣೆಯಲ್ಲಿ ಯಾವುದೇ ಲೋಪ ದೋಷಗಳು ಅಥವಾ ವಿಚಾರ ಅಪೂರ್ಣ ಅಂತಂದರೆ ಖಂಡಿತವಾಗಿ ಕಾಮೆಂಟ್ನಲ್ಲಿ ತಿಳಿಸಿ ಸ್ವಾಮಿ. ನನಗಿಂತ ಕಿರಿಯವನು ಯಾರು ಇಲ್ಲ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಅದು ಸತ್ಯ. ಈ ವಿಚಾರಧಾರೆಗಳನ್ನು ತಾವು ನೋಡಿ ವಿಮರ್ಶೆ ಮಾಡಿ ಪ್ರತಿಯೊಬ್ಬರಿಗೂ ಹಂಚಿ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಮತ್ತು ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ. ಮನೆಯಲ್ಲಿ ಮತ್ತು ಮನದಲ್ಲಿ ಸದಾ ದೀಪವನ್ನು ಹಚ್ಚಿ ಆ ದೀಪದ ಬೆಳಕಿನಲ್ಲಿ ನಮ್ಮ ಬಾಳು ನಂದಾದೀಪವಾಗಿ ಬೆಳಗಲಿ, ನಂದ ಗೋಕುಲಕವಾಗಲಿ ಎಂದು ಆ ಸ್ವಾಮಿ ಅಯ್ಯಪ್ಪನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ, ಜ್ಯೋತಿ ಸ್ವರೂಪನೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ.